ಪಕ್ಷಿಗಳು ಉತ್ತಮ ಪರಿಸರದ ಸಂಕೇತವಾಗಿವೆ. ಅವು ಪರಿಸರದ ಪೂರಕ ವಾತಾವರಣ ನಿರ್ಮಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ ಎಂದು ವಲಯ ಅರಣ್ಯ ಅಧಿಕಾರಿಗಳಾದ ರಾಜೇಶ್ ನಾಯಕ ಹೇಳಿದರು. ಅವರು ಪ್ರಯತ್ನ ವೆಲ್ಫೇರ್ ಟ್ರಸ್ಟ್ನವರು ಟ್ಯಾಗೋರ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಈರಣ್ಣ ಬೆಂಗಾಲಿ ಅವರು ತೆಗೆದ 150ಕ್ಕೂ ಹೆಚ್ಚು ರಾಯಚೂರು ಪಕ್ಷಿಗಳ ಫೋಟೋ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದರು. ಪಕ್ಷಿಗಳು ಭೂಲೋಕದ ಅದ್ಭುತ ಜೀವಿಗಳಾಗಿ ಮನುಕುಲಕ್ಕೆ ಸಹಕಾರಿಯಾಗಿವೆ. ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಕ್ಷಿಗಳನ್ನು ಉಳಿಸುವತ್ತ ಗಮನ ಹರಿಸಬೇಕೆಂದರು. ನಮ್ಮ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಪಕ್ಷಿಗಳ ಬಗ್ಗೆ ತೆಗೆದಿರ್ತಕ್ಕಂಥ ಒಂದು ಫೋಟೋಗಳನ್ನು ಒಂದು ಪ್ರದರ್ಶನ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 100ಕ್ಕಿಂತ ಅಧಿಕ ಪಕ್ಷಿಗಳ ಒಂದು ಛಾಯಾಚಿತ್ರಗಳನ್ನು ಸಹ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಈ 100ಕ್ಕಿಂತ ಹೆಚ್ಚಿನ ಒಂದು ಚಿತ್ರಗಳನ್ನು ನೋಡಿದರೆ ಬಹಳ ಅದ್ಭುತವಾಗಿ ಮೂಡಿಬಂದಿವೆ. ಮತ್ತು ಈ ಒಂದು ಚಿತ್ರಗಳ ತೆಗಿಬೇಕಾದ್ರೆ ಭಾಳಷ್ಟು ಶ್ರಮ ಸಹ ಇದೆ ಅವ್ರದ್ದು. ಮತ್ತು ಈ ಒಂದು ಚಿತ್ರಗಳಿಂದ ನಮ್ಮ ಸಾರ್ವಜನಿಕರಾಗ್ಬೋದು, ವಿದ್ಯಾರ್ಥಿಗಳು ಈ ಚಿತ್ರಗಳನ್ನು ವೀಕ್ಷಿಸಿ ತಾವೆಲ್ಲ ಒಂದು ಪಕ್ಷಿಗಳ ಬಗ್ಗೆ ಒಂದು ಕಳಕಳಿ ಮತ್ತು ಆ ಬಗ್ಗೆ ಆಸಕ್ತಿಯನ್ನು ರೂಢಿಸಿಕೊಳ್ಳಿ ಅಂತೇಳಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತೇವೆ. ಪಕ್ಷಿಗಳ ಛಾಯಾಗ್ರಾಹಕ ಈರಣ್ಣ ಬೆಂಗಾಲಿ ಅವರು ಮಾತನಾಡುತ್ತಾ, ರಾಯಚೂರಿನಲ್ಲಿ 200ಕ್ಕೂ ಅಧಿಕ ಪ್ರಭೇದದ ಹಕ್ಕಿಗಳು ಇದ್ದು ಅವುಗಳನ್ನು ಉಳಿಸಿಕೊಂಡು ಹೋಗುವ ಪ್ರಯತ್ನ ಆಗಬೇಕು. ಜನರು ಹಕ್ಕಿಗಳ ಬಗ್ಗೆ ಒಲವನ್ನು ಹೊಂದಿ ಪಕ್ಷಿಗಳ ಮಹತ್ವ ಅರಿಯಬೇಕು ಎಂದರು. ಅಭಿಜ್ಞಾನ ರಮೇಶ್ ಅವರಿಗೆ, ರಾಜೇಶ್ ನಾಯಕ್ ಸರ್ ಅವರಿಗೆ ಮತ್ತು ವೀರೇಂದ್ರ ಸರ್ ಅವರಿಗೆ, ಯಲ್ಲಪ್ಪ ಸರ್ ಅವರಿಗೆ, ಸಲಾವುದ್ದೀನ್ ಅವರು, ನೀಲಕಂಠ ಮಣಿಮಠ ಅವರು, ಈರಣ್ಣ ಕೋಸ್ಗೆ ಅವರು, ಆಮೇಲೆ ಬಶೀರ್ ಅಹಮದ್ ಒಸ್ಮಾನಿ ಕನ್ನಡ ಕಟ್ಟಾಭಿಮಾನಿಗಳು, ಆಮೇಲೆ ನಮ್ಮ ಅಫಜುಲ್ಲಾ ಸರ್ ಶೈಕ್ಷಣಿಕವಾಗಿ ಭಾಳ ಯಾವತ್ತೂ ಎಲ್ಲರೊಂದಿಗೂ ಇರ್ತಾರೆ, ನಮ್ಮೊಂದಿಗೆ ಅಂತಲ್ಲ ಎಲ್ಲರೊಂದಿಗೂ ಇರುವ ಅಫಜುಲ್ಲಾ ಸರ್ ಅವರನ್ನು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ದಯವಿಟ್ಟು ಎಲ್ಲ ಪಕ್ಷಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರ ಹೆಸರನ್ನು ಗಮನಿಸಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಭಿಜ್ಞಾನ ಶಾಲೆಯ ರಮೇಶ್ ಅವರು ಮಾತನಾಡುತ್ತಾ, ಈರಣ್ಣ ಬೆಂಗಾಲಿ ಅವರು ರಾಯಚೂರಿನ ಪಕ್ಷಿಗಳ ಫೋಟೋ ತೆಗೆದು ನಮಗೆ ತೋರಿಸಿದ್ದು ಅಭಿನಂದನೀಯ. ಪರಿಸರ ಕಾರ್ಯಕ್ಕೆ ನಾವು ಯಾವಾಗಲೂ ಜೊತೆ ಇರಬೇಕು. ಉತ್ತಮ ಪರಿಸರವನ್ನು ನಾವು ಕಾಪಾಡುವಲ್ಲಿ ಗಮನ ಹರಿಸಬೇಕು. ಪಕ್ಷಿಗಳು ಇರದಿದ್ದರೆ ನಾವಿಲ್ಲ ಎಂಬುದನ್ನು ಮರೆಯಕೂಡದು ಎಂದರು. ಈ ಸಂದರ್ಭದಲ್ಲಿ ಮೋಹಿನುದ್ದೀನ್ ಪಿರಾಜಾದೆ, ವೀರ ಹನುಮನ್, ನೀಲಕಂಠ, ಈರಣ್ಣ ಕೋಸಗಿ, ಹಫೀಜುಲ್ಲಾ, ಬಶೀರ್ ಅಹಮದ್ ಹೊಸಮನಿ, ಪ್ರಭಣ್ಣ ಗೌಡ, ಬಸವಂತರಾಯ ಪಾಟೀಲ್, ಸಲಾವುದ್ದೀನ್, ಅಜಯ್, ಮುನಿಸ್ವಾಮಿ, ಯಲ್ಲಪ್ಪ ಮರ್ಚೆಡ್ ಸೇರಿದಂತೆ ಅಭಿಜ್ಞಾನ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.